ಹೇಳ್ತಿದ್ದಾರೆ ತಮ್ಮ. ಓಂ ಶಾಂತಿ. ಬಾಬಾ ಇವತ್ತು ನಿರ್ಮಾಣ ಮತ್ತು ನಿರಹಂಕಾರಿ ಸಮತೋಲನದ ಆಶೀರ್ವಾದದ ಖಾತೆಯನ್ನ ಜಮಾ ಮಾಡಿ ಅಂತ ಹೇಳ್ತಿದ್ದಾರೆ ತಮ್ಮ. ಸರಿ, ಎಂದಿನಂತೆ ನೀನೇ ಶುರು ಮಾಡೋ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಇವತ್ತು ನಿರ್ಮಾಣ ಮತ್ತು ನಿರಹಂಕಾರದ ಸಮತೋಲನದಿಂದ ಆಶೀರ್ವಾದದ ಖಾತೆನ ಜಮಾ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಂದು ಬಾಪ್ದಾದ ಅವರು ತಮ್ಮ ಹೋಲಿ ಹ್ಯಾಪಿ ಹಂಸಗಳ ಸಭೆಯಲ್ಲಿ ಬಂದಿದ್ದಾರೆ. 4-6 ಕಡೆ ಹೋಲಿ ಹಂಸಗಳು ಕಾಣಿಸ್ತಿದೆ. ಹೋಲಿ ಹಂಸಗಳ ವಿಶೇಷತೆ ಎಲ್ಲರೂ ಚೆನ್ನಾಗಿ ತಿಳಿದುಕೊಂಡಿದ್ದೀರಾ. ಸದಾ ಹೋಲಿ ಹ್ಯಾಪಿ ಹಂಸ ಅಂದರೆ ಶುದ್ಧ ಮತ್ತು ಸ್ಪಷ್ಟ ಹೃದಯದವರು ಎಂದರ್ಥ. ಇಂತಹ ಪವಿತ್ರ ಹಂಸಗಳ ಶುದ್ಧ ಮತ್ತು ಶುಭ್ರ ಹೃದಯದಿಂದಾಗಿ ಎಲ್ಲ ಶುಭ ಹಾರೈಕೆಗಳು ಸಹಜವಾಗಿ ಪೂರ್ಣ ಆಗುತ್ತೆ. ಯಾವಾಗಲೂ ಸಂತೃಪ್ತ ಆತ್ಮರಾಗಿರ್ತಾರೆ. ಶ್ರೇಷ್ಠ ಸಂಕಲ್ಪವನ್ನು ಮಾಡಿದ್ದೀರಿ ಹಾಗೂ ಪೂರ್ಣಗೊಂಡಿತು. ಅದಕ್ಕಾಗಿ ಪರಿಶ್ರಮ ಪಡಬೇಕಾಗಿಲ್ಲ. ಯಾಕೆಂದರೆ ಬಾಪ್ದಾದ ಅವರಿಗೆ ಶುದ್ಧ ಹೃದಯದವರು ಎಲ್ಲರಿಗಿಂತ ಪ್ರಿಯರಾಗ್ತಾರೆ ಅಂತಿದ್ದಾರೆ ಅಣ್ಣ ಬಾಬಾ. ಮತ್ತು ಹತ್ತಿರದವರು ಆಗ್ತಾರೆ. ಸ್ವಚ್ಛ ಹೃದಯದವರು ಸದಾ ಬಾಪ್ದಾದ ಅವರ ಹೃದಯ ಸಿಂಹಾಸನಾಧಿಕಾರಿಗಳಾಗಿಬಿಡ್ತಾರೆ. ಹಾಗೂ ಸರ್ವಶ್ರೇಷ್ಠ ಸಂಕಲ್ಪಗಳು ಪೂರ್ಣವಾಗುವ ಕಾರಣ ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಮಾತಿನಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಸರಳ ಮತ್ತು ಸ್ಪಷ್ಟ ಒಂದೇ ಸಮಾನ ಕಾಣ್ತಾರೆ. ಅಣ್ಣ ಬಾಬಾ ಸರಳತೆಯ ಲಕ್ಷಣ ಏನು ಅಂತ ಹೇಳ್ತಿದ್ದಾರೆ. ಮನಸ್ಸು, ಬುದ್ಧಿ, ಮಾತು ಒಂದೇ ಸಮಾನ ಆಗಿರುತ್ತೆ. ಮನಸ್ಸಿನಲ್ಲಿ ಒಂದು, ಮಾತಲ್ಲಿ ಇನ್ನೊಂದು. ಇದು ಸರಳತೆಯ ಲಕ್ಷಣ ಅಲ್ಲ. ಸರಳ ಸ್ವಭಾವದವರು ಸದಾ ನಿರ್ಮಾಣ ಚಿತ್ತರು ಅಂದರೆ ರಚನಾತ್ಮಕರು, ನಿರಹಂಕಾರಿಗಳು, ನಿಸ್ವಾರ್ಥಿಗಳಾಗಿರ್ತಾರಂತೆ. ಹೋಲಿ ಹಂಸಗಳ ವಿಶೇಷತೆ ಆಗಿದೆ ಸರಳ ಚಿತ್ತ, ಸರಳ ಮಾತು, ಸರಳ ವರ್ತನೆ ಮತ್ತು ಸರಳ ದೃಷ್ಟಿ. ಈ ವರ್ಷ ಬಾಪ್ದಾದವರು ಎಲ್ಲ ಮಕ್ಕಳಲ್ಲಿ 2 ವಿಶೇಷತೆಗಳನ್ನು ನೋಡಲು ಬಯಸ್ತಾರಂತೆ ಅಣ್ಣ. ಅದೇನಂದರೆ ನಡವಳಿಕೆಯಲ್ಲಿ ಮತ್ತು ಮುಖದಲ್ಲಿ. ಎಲ್ಲರೂ ಕೇಳ್ತಾರೆ, ಮುಂದೆ ಏನು ಮಾಡಬೇಕು, ಈ ಸೀಸನ್ನ ವಿಶೇಷತೆ ಸಮಾಪ್ತಿಯ ನಂತರ ಏನು ಮಾಡಬೇಕು ಅಂತ ಎಲ್ಲರೂ ಯೋಚಿಸ್ತೀರಲ್ಲವೇ. ಮುಂದೆ ಏನಾಗುತ್ತದೆ, ನಂತರ ಏನು ಮಾಡಬೇಕು. ಸೇವೆಯ ಕ್ಷೇತ್ರದಲ್ಲಿ ಬಹುತೇಕರು ಉತ್ತಮ ಪ್ರಗತಿ ಸಾಧಿಸಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮುನ್ನಡೆದಿದ್ದಾರೆ. ಈ ಪ್ರಗತಿಗಾಗಿ ಬಾಪ್ದಾದ ಕೂಡ ತಮ್ಮನ್ನು ಅಭಿನಂದಿಸ್ತಾರೆ. ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಅಣ್ಣ ಬಾಬಾ. ಈ ಜಗತ್ತಿನಲ್ಲಿ ತಾವು ಮೋನೋ ಆಕ್ಟಿಂಗ್ ಮಾಡುತ್ತೀರಲ್ಲವೇ, ಬಹಳ ಚೆನ್ನಾಗಿರುವುದನ್ನು ಮಾಡುತ್ತೀರಿ. ತಮ್ಮ ಭೌತಿಕ ಜಗತ್ತಿನಲ್ಲಿ ಒಂದು ಆತ್ಮ 2 ಪಾತ್ರವನ್ನು ಮಾಡುತ್ತದೆ ಹಾಗೂ ಬಾಪ್ದಾದ 2 ಆತ್ಮಗಳು ಒಂದು ಶರೀರವಾಗಿದ್ದಾರೆ. ವ್ಯತ್ಯಾಸವಿದೆ ಅಲ್ಲವೇ. ಹಾಗಾಗಿ ಇದು ಬಹಳ ಮೋಜಿನ ವಿಷಯವಾಗಿದೆ. ಹಾಗಾಗಿ ಇಂದು ಇಬ್ಬರ ಆತ್ಮಿಕ ಸಂಭಾಷಣೆಯು ಸೂಕ್ಷ್ಮ ವತನದಲ್ಲಿ ನಡೆಯಿತು. ಯಾವ ವಿಷಯದ ಮೇಲೆ ಬ್ರಹ್ಮ ಬಾಬಾ ಅವರಿಗೆ ಯಾವ ಉತ್ಸಾಹವಿದೆ ಎಂದು ತಮಗೆಲ್ಲರಿಗೂ ತಿಳಿದಿದೆಯಲ್ಲವೇ, ಚೆನ್ನಾಗಿ ತಿಳಿದಿದೆಯಲ್ಲವೇ. ಬ್ರಹ್ಮ ಬಾಬಾ ಅವರ ಉತ್ಸಾಹವು ಬಹಳ ಬೇಗ ಆಗಬೇಕು ಎನ್ನುವುದಾಗಿತ್ತು. ಹಾಗಾಗಿ ಬ್ರಹ್ಮ ಬಾಬಾ ಅವರಿಗೆ ಶಿವಬಾಬಾ ಹೇಳಿದರು, ವಿನಾಶ ಅಥವಾ ಪರಿವರ್ತನೆಯನ್ನು ಮಾಡುವುದು ಒಂದು ಚಪ್ಪಾಳೆಯೂ ಅಲ್ಲ, ಚಿಟಿಕೆ ಹೊಡೆಯುವ ಮಾತಾಗಿದೆ. ಆದರೆ ತಾವು ಮೊದಲು 108 ಅಲ್ಲ, ಅರ್ಧ ಮಾಲೆಯನ್ನಾದರೂ ಮಾಡಿ ತೋರಿಸಿ. ಆಗ ಬ್ರಹ್ಮ ಬಾಬಾ ಏನು ಉತ್ತರ ಕೊಟ್ಟಿರಬಹುದು ಹೇಳಿ. ಒಳ್ಳೆಯದು, ಅರ್ಧ ಮಾಲೆಯಾದರೂ ತಯಾರು ಆಗಿದೆಯೇ. ಪೂರ್ತಿ ಮಾಲೆಯ ಮಾತನ್ನು ಬಿಟ್ಟು ಬಿಡಿ, ಅರ್ಧ ಮಾಲೆಯಾದರೂ ತಯಾರಾಗಿದೆಯೇ. ಎಲ್ಲರೂ ನಗುತ್ತಿದ್ದಾರೆಂದರೆ ಏನೂ ಇದೆ. ಅರ್ಧ ಮಾಲೆ ತಯಾರಿದೆ ಎನ್ನುವವರು ಒಂದು ಕೈ ಎತ್ತಿ. ತಯಾರಾಗಿದೆಯೇ, ಬಹಳ ಕಡಿಮೆ ಇದ್ದಾರೆ. ತಯಾರು ಆಗುತ್ತಾ ಇದೆ ಎನ್ನುವವರು ಕೈ ಎತ್ತಿ. ಬಹಳಷ್ಟು ಮಕ್ಕಳು ಆಗುತ್ತಾ ಇದೆ ಎಂದು ಹೇಳುತ್ತಾರೆ ಮತ್ತು ಅಲ್ಪಸಂಖ್ಯಾತರು ಆಗಿದೆ ಎಂದು ಹೇಳುತ್ತಾರೆ. ತಾವು ತಯಾರಾಗಿದ್ದೇವೆ ಎಂದು ಕೈ ಎತ್ತಿದವರಿಗೆ ಬಾಪ್ದಾದ ಹೇಳುತ್ತಾರೆ, ದಯವಿಟ್ಟು ತಮ್ಮ ಹೆಸರನ್ನು ಬರೆದುಕೊಡಿ. ಇದು ಒಳ್ಳೆಯದು ಅಲ್ವೇ. ಬಾಪ್ದಾದ ಮಾತ್ರ ನೋಡ್ತಾರೆ ಮತ್ತು ಯಾರೂ ನೋಡುವುದಿಲ್ಲ. ಅಂತಹ ಉತ್ತಮ ಅಭ್ಯರ್ಥಿ ರತ್ನಗಳು ಯಾರೆಂದು ಬಾಪ್ದಾದ ನೋಡ್ತಾರೆ. ಹಾಗಾಗಬೇಕೆಂದು ಬಾಪ್ದಾದ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವರ ಹೆಸರುಗಳನ್ನು ತೆಗೆದುಕೊಳ್ಳಿ, ಇವರ ಫೋಟೋ ತೆಗೆಯಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ತಮ್ಮ. ಅಣ್ಣ ಮತ್ತು ಬಾಬಾ ತಾವು ಸೇವೆಯಲ್ಲಿ ಎಷ್ಟು ಪ್ರಗತಿ ಸಾಧಿಸ್ತಿದ್ದೀರೋ ಅಷ್ಟೇ ಸೇವೆಯನ್ನು ಮಾಡುತ್ತಾ ಸ್ವಯಂ ಮುಂದುವರಿಯುತ್ತಿದ್ದೀರಿ.
ಒಳ್ಳೆಯವರು ಮುಂದುವರೆದಿದ್ದಾರೆ, ಆದರೆ ಒಂದು ಮಾತಿನ ಬ್ಯಾಲೆನ್ಸ್ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಅದೇನೆಂದರೆ, ನಿರ್ಮಾಣ ಮಾಡೋದ್ರಲ್ಲಿ ಪ್ರಗತಿ ಸಾಧಿಸಿದ್ದಾರೆ, ಆದರೆ ನಿರ್ಮಾಣದ ಜೊತೆಗೆ ನಿರ್ಮಾಣ ಅದಾಗಿದೆ ನಿರ್ಮಾಣ ಮತ್ತು ಇದಾಗಿದೆ ನಿರ್ಮಾಣ. ಒಂದು ವ್ಯಂಜನದ ಅಂತರವಿದೆ, ಆದರೆ ನಿರ್ಮಾಣ ಮತ್ತು ನಿರ್ಮಾಣ ಇವೆರಡರ ಸಮತೋಲನದಲ್ಲಿ ಅಂತರವಿದೆ. ಸೇವೆಯ ಪ್ರಗತಿಯಲ್ಲಿ ನಿರ್ಮಾಣತೆಯ ಬದಲಿಗೆ ಕೆಲವೊಮ್ಮೆ ಸ್ವ ಅಭಿಮಾನವೂ ಸೇರಿಕೊಳ್ಳುತ್ತೆ ಅಂತಿದ್ದಾರೆ. ನಾವು ಸೇವೆಯಲ್ಲಿ ಎಷ್ಟು ಮುನ್ನಡಿತೇವೋ ಅಷ್ಟೇ ವಿನಯವು ನಮ್ಮ ವರ್ತನೆ, ದೃಷ್ಟಿ, ಮಾತು ಮತ್ತು ನಡವಳಿಕೆಗಳಲ್ಲಿ ಕಾಣಿಸಬೇಕು. ಈ ಸಮಾನತೆಯ ಅವಶ್ಯಕತೆ ಈಗ ಬಹಳ ಇದೆ. ಇಲ್ಲಿವರೆಗೂ ಎಲ್ಲ ಸಂಬಂಧ ಸಂಪರ್ಕದವರಿಂದ ಸಿಗಬೇಕಾದ ಆಶೀರ್ವಾದ ಸಿಕ್ಕಿಲ್ಲ. ಪುರುಷಾರ್ಥವನ್ನು ಯಾರು ಎಷ್ಟೇ ಮಾಡಲಿ ಒಳ್ಳೆಯದು, ಆದರೆ ಪುರುಷಾರ್ಥದ ಜೊತೆಗೆ ಆಶೀರ್ವಾದದ ಖಾತೆ ಜಮಾ ಆಗದಿದ್ದರೆ ಮಹಾದಾನಿಯ ಸ್ಟೇಜ್, ಕರುಣಾಮಯ್ಯ ಸ್ಟೇಜ್ ಅನುಭವ ಆಗೋದಿಲ್ಲ ಅಂತಿದ್ದಾರೆ. ಸ್ವಪುರುಷಾರ್ಥದ ಜೊತೆಗೆ ಬಾಪ್ದಾದ ಹಾಗೂ ಪರಿವಾರದಲ್ಲಿ ಸಣ್ಣವರ ಹಾಗೂ ದೊಡ್ಡವರ ಆಶೀರ್ವಾದ ಅಗತ್ಯ ಇದೆ. ಆಶೀರ್ವಾದಗಳು ಪುಣ್ಯದ ಖಾತೆಯನ್ನು ಸಂಗ್ರಹಿಸುವುದು. ಇವು ತಮ್ಮ ಅಂಕಗಳಿಗೆ ಸೇರ್ಪಡೆಯಾಗಲಿದೆ. ತಾವು ಎಷ್ಟೇ ಸೇವೆಯನ್ನು ಮಾಡಿರಿ, ತಮ್ಮ ಸೇವೆಯ ಉತ್ಸಾಹದೊಂದಿಗೆ ಮುಂದುವರಿಯಿರಿ. ಆದರೆ ಸೇವೆಯ ಜೊತೆಗೆ ನಿರ್ಮಾಣತೆ ಹಾಗೂ ಪರಸ್ಪರ ಹೊಂದಾಣಿಕೆ, ಈ ವಿಶೇಷತೆಯನ್ನು ಬಾಪ್ದಾದ ಎಲ್ಲ ಮಕ್ಕಳಲ್ಲಿ ನೋಡಲು ಇಷ್ಟಪಡ್ತಾರೆ ಅಂತೆ ಅಣ್ಣ. ಹೃದಯದ ಚಿತ್ರವನ್ನು ಬಿಡಿಸುವ ಯಂತ್ರೋಪಕರಣಗಳು ಬಾಪ್ದಾದ ಅವರ ಬಳಿ ಇವೆ. ಈ ಸ್ಥೂಲ ಹೃದಯ ಇಲ್ಲಿ ಎಕ್ಸ್ರೇಯಲ್ಲಿ ಕಾಣಿಸುತ್ತದೆ ಅಲ್ಲವೇ? ಆದ್ದರಿಂದ ಹೃದಯದ ಚಿತ್ರವು ಸೂಕ್ಷ್ಮವತನದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅನೇಕ ರೀತಿಯ ಸಣ್ಣ ಮತ್ತು ದೊಡ್ಡ ಕಲೆಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ತಾವು ಇಂದು ಹೋಳಿ ಆಚರಿಸಲು ಬಂದಿದ್ದೀರಿ ಅಲ್ಲವೇ? ಇದು ಕೊನೆಯ ಟರ್ನ್ ಆಗಿದ್ದರಿಂದ ಮೊದಲು ಹೋಮ್ವರ್ಕ್ ಬಗ್ಗೆ ಹೇಳಿದರು. ಆದರೆ ಹೋಳಿಯನ್ನು ಆಚರಿಸುವುದು ಎಂದರೆ ನಡೆದು ಹೋಗಿದ್ದನ್ನು ಬಿಡುವುದು ಎಂದು ಇತರರಿಗೆ ಹೋಳಿಯ ಅರ್ಥವನ್ನು ಹೇಳುತ್ತೀರಿ. ಹೋಳಿಯನ್ನು ಆಚರಿಸುವುದು ಎಂದರೆ ಹೃದಯದಲ್ಲಿ ಯಾವುದೇ ಸಣ್ಣ ಅಥವಾ ದೊಡ್ಡ ಕಲೆಗಳಿಲ್ಲದಿರುವುದು. ಸಂಪೂರ್ಣ ಶುದ್ಧ ಹೃದಯ, ಸರ್ವ ಪ್ರಾಪ್ತಿ ಸಂಪನ್ನ. ಬಾಪ್ದಾದ ಮೊದಲೇ ಹೇಳಿದ್ದಾರೆ ಏನೆಂದರೆ, ಬಾಪ್ದಾದ ಅವರಿಗೆ ಮಕ್ಕಳ ಮೇಲೆ ಪ್ರೀತಿ ಇರುವ ಕಾರಣ ಒಂದು ಮಾತು ಇಷ್ಟವಾಗುವುದಿಲ್ಲ. ಅದೇನೆಂದರೆ ಬಹಳ ಪರಿಶ್ರಮ ಪಡುತ್ತಾರೆ. ಹೃದಯ ಸ್ವಚ್ಛವಾಗಿದ್ದರೆ ಪರಿಶ್ರಮ ಪಡಬೇಕಾಗಿಲ್ಲ. ಹೃದಯ ರಾಮ ಹೃದಯದಲ್ಲಿ ತುಂಬಿಕೊಂಡಿದ್ದಾರೆ ಮತ್ತು ನಾವು ಹೃದಯ ರಾಮನ ಹೃದಯದಲ್ಲಿ ತುಂಬಿಕೊಂಡಿದ್ದೀರಿ. ಹೃದಯದಲ್ಲಿ ತಂದೆಯೇ ತುಂಬಿಕೊಂಡಿದ್ದಾರೆ. ಯಾವುದೇ ರೂಪದ ಮಾಯೆ ಸೂಕ್ಷ್ಮ ರೂಪದಲ್ಲಾಗಲಿ, ರಾಯಲ್ ರೂಪದಲ್ಲಾಗಲಿ, ದೊಡ್ಡ ರೂಪದಲ್ಲಾಗಲಿ ಯಾವುದೇ ರೂಪದಿಂದಲೂ ಮಾಯೆ ಬರಲು ಸಾಧ್ಯವಿಲ್ಲ. ಸ್ವಪ್ನ ಹಾಗೂ ಸಂಕಲ್ಪದಲ್ಲಿಯೂ ಕೂಡ ಮಾಯೆ ಬರಲು ಸಾಧ್ಯವಿಲ್ಲ. ಹಾಗಾಗಿ ಪರಿಶ್ರಮದಿಂದ ಮುಕ್ತರಾಗುತ್ತೀರಲ್ಲವೇ? ಬಾಪ್ದಾದ ತಮ್ಮನ್ನು ಮನಸ್ಸಿನಿಂದಲೂ ಪರಿಶ್ರಮದಿಂದ ಮುಕ್ತರನ್ನಾಗಲಿ ನೋಡಲು ಬಯಸುತ್ತಾರೆ. ಪರಿಶ್ರಮದಿಂದ ಮುಕ್ತರಾದವರೇ ಜೀವನ್ ಮುಕ್ತಿಯ ಅನುಭವ ಮಾಡಲು ಸಾಧ್ಯವಾಗುತ್ತದೆ. ಹೋಳಿ ಆಚರಿಸುವುದು ಎಂದರೆ ಪರಿಶ್ರಮದಿಂದ ಮುಕ್ತ, ಜೀವನ್ ಮುಕ್ತ ಅನುಭವದಲ್ಲಿ ಇರುವುದು. ಈಗ ಬಾಪ್ದಾದ ಮನಸ್ಸಿನ ಶಕ್ತಿಯ ಮೂಲಕ ಸೇವೆಯನ್ನು ಶಕ್ತಿಶಾಲಿಯನ್ನಾಗಲಿ ಮಾಡಲು ಬಯಸುತ್ತಾರೆ. ವಾಣಿಯ ಮುಖಾಂತರ ಸೇವೆ ನಡೆಯುತ್ತಲೇ ಇದೆ ಹಾಗೂ ನಡೆಯುತ್ತಲೇ ಇರುತ್ತದೆ. ಆದರೆ ಇದರಲ್ಲಿ ಸಮಯವಾಗುತ್ತದೆ. ಸಮಯ ಕಡಿಮೆ ಇದೆ. ಸೇವೆ ಇನ್ನೂ ತುಂಬ ಇದೆ. ರಿಸಲ್ಟ್ ತಾವೆಲ್ಲರೂ ಹೇಳಿದ್ದೀರಿ. ಇದುವರೆಗೆ 108 ಮಾಲೆಯನ್ನು ಪೂರ್ಣ ಮಾಡಲು ಸಾಧ್ಯವಾಗಿಲ್ಲ. 16,009,00,000 ಇದಂತೂ ಬಹಳ ದೂರದ ವಿಷಯವಾಯಿತು. ಇದಕ್ಕಾಗಿ ವೇಗದ ವಿಧಿ ಬೇಕಾಗಿದೆ. ಮೊದಲು ತಮ್ಮ ಮನಸ್ಸನ್ನು ಶ್ರೇಷ್ಠ ಸ್ವಚ್ಛ ಮಾಡಿಕೊಳ್ಳಿ. 1 ಸೆಕೆಂಡ್ ಕೂಡ ವ್ಯರ್ಥವಾಗಿ ಹೋಗಬಾರ್ದು. ಇದುವರೆಗೆ ಬಹುತೇಕರಲ್ಲಿ ವ್ಯರ್ಥ ಸಂಕಲ್ಪಗಳ ಪರ್ಸೆಂಟೇಜ್ ಇದ್ದೇ ಇದೆ. ಅಶುದ್ಧ ಅಲ್ಲ, ಆದರೆ ವೇಸ್ಟ್ ಇದೆ. ಆದ್ದರಿಂದ ಮನಸ್ಸಿನ ಸೇವೆ ವೇಗದ ಗತಿಯಲ್ಲಿ ಆಗಲು ಸಾಧ್ಯವಿಲ್ಲ. ಈಗ ಹೋಳಿ ಆಚರಿಸುವುದು ಅಂದರೆ ಮನಸ್ಸನ್ನು ವ್ಯರ್ಥದಿಂದಲೂ ಕೂಡ ಹೋಳಿ ಮಾಡುವುದಂತೆ ತಮ್ಮ. ಅಣ್ಣ ಬಾಬಾ, ಹಾಗಾಗಿ ಇಂದು ವತನದಲ್ಲಿ ಎಲ್ಲ ಪ್ರಕಾರದ ಆತ್ಮಗಳು ಹೋಳಿಯನ್ನು ಆಚರಿಸಲು ಬಂದಿದ್ರು ಅಂತ ಹೇಳ್ತಿದ್ದಾರೆ. ಅವರೆಲ್ಲರೂ ತಮ್ಮ ತಮ್ಮ ಪುರುಷಾರ್ಥದ ಪ್ರಾರಬ್ಧದ ಪ್ರಮಾಣ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸ್ತಿದ್ದಾರೆ. ಅಡ್ವಾನ್ಸ್ ಪಾರ್ಟಿ ಅವರ ಪಾತ್ರ ಇಂದಿನವರೆಗೂ ಗುಪ್ತವಾಗಿದೆ. ತಾವು ಯೋಚಿಸ್ತೀರಾ ಅಲ್ವಾ ಏನು ಮಾಡ್ತಿದ್ದಾರೆ? ತಾವೆಲ್ಲರೂ ಸಂಪೂರ್ಣವಾಗಿ ದಿವ್ಯ ಜನ್ಮದ ಮುಖಾಂತರ ಹೊಸ ಸೃಷ್ಟಿ ಕಾರಣಕರ್ತರಾಗಿ ಎಂದು ಅವರು ತಮ್ಮೆಲ್ಲರನ್ನು ಆಹ್ವಾನ ಮಾಡ್ತಿದ್ದಾರೆ.
ಎಲ್ಲರೂ ತಮ್ಮ ಪಾತ್ರಗಳಲ್ಲಿ ಸಂತುಷ್ಟರಾಗಿದ್ದಾರೆ. ತಾವು ಸಂಗಮ ಯುಗದಿಂದ ಬಂದಿದ್ದೇವೆ ಎಂಬ ಸ್ಮೃತಿ ಇಲ್ಲ. ದಿವ್ಯತೆ ಇದೆ, ಪವಿತ್ರತೆ ಇದೆ, ಪರಮಾತ್ಮನ ಮೇಲೆ ಪ್ರೀತಿ ಇದೆ, ಆದರೆ ಜ್ಞಾನ ಸ್ಪಷ್ಟವಾಗಿ ಇಮರ್ಜ್ ಆಗಿಲ್ಲ. ಭಿನ್ನತೆ ಇದೆ, ಆದರೆ ಜ್ಞಾನವು ಇಮರ್ಜ್ ಆದರೆ ಎಲ್ಲರೂ ಓಡಿ ಬಂದು ಮಧುಬನಕ್ಕೆ ತಲುಪುತ್ತಾರಲ್ಲವೇ? ಆದರೆ ಇವರ ಪಾತ್ರ ಭಿನ್ನವಾಗಿದೆ. ಜ್ಞಾನದ ಶಕ್ತಿ ಇದೆ, ಕಡಿಮೆ ಆಗಿಲ್ಲ ಶಕ್ತಿ. ನಿರಂತರವಾಗಿ ಮರ್ಯಾದೆಯುಕ್ತರಾಗಿ ಮನೆಯ ವಾತಾವರಣ, ತಂದೆ ತಾಯಿಯರ ಸಂತುಷ್ಟತೆ ಮತ್ತು ಭೌತಿಕ ಸಾಧನಗಳು ಕೂಡ ಪ್ರಾಪ್ತಿಯಾಗಿವೆ. ಮರ್ಯಾದೆಗಳಲ್ಲಿ ಬಹಳ ದೃಢವಾಗಿದ್ದಾರೆ, ನಂಬರ್ ವಾರ್ ಆಗಿದ್ದಾರೆ. ಆದರೆ ವಿಶೇಷ ಆತ್ಮಗಳು ದೃಢವಾಗಿದ್ದಾರೆ. ನಮ್ಮ ಪೂರ್ವ ಜನ್ಮ ಮತ್ತು ಪುನರ್ಜನ್ಮ ಮಹಾನ್ ಆಗಿದೆ ಹಾಗೂ ಮಹಾನ್ ಆಗಿರುತ್ತದೆ ಎಂದು ಅನುಭವ ಮಾಡ್ತಾರೆ. ಪ್ರತಿಯೊಬ್ಬರು ಬಹುಪಾಲು ವೈಶಿಷ್ಟ್ಯ ರಾಜ ಮನೆತನದ ತೃಪ್ತ ಆತ್ಮಗಳು, ಸಂತಸ ಭರಿತ ಆತ್ಮಗಳು, ಹರ್ಷಿತ ಆತ್ಮರು ಮತ್ತು ದೈವಿ ಸದ್ಗುಣಗಳಿಂದ ತುಂಬಿದ ಆತ್ಮಗಳಾಗಿಯೂ ಕಂಡು ಬರ್ತಾರೆ. ಇದು ಅವರ ಇತಿಹಾಸ. ಆದರೆ ಸೂಕ್ಷ್ಮತನದಲ್ಲಿ ಏನಾಯಿತು? ಹೋಲಿಯನ್ನು ಹೇಗೆ ಆಚರಿಸಿದ್ರಿ? ತಾವು ನೋಡಿರಬಹುದು, ಹೋಲಿಯಲ್ಲಿ ವಿಭಿನ್ನ ಬಣ್ಣಗಳು, ಒಣಬಣ್ಣಗಳನ್ನು ತಟ್ಟೆಗಳಲ್ಲಿ ತುಂಬಿ ಇಟ್ಟಿರ್ತಾರೆ. ಹಾಗೆಯೇ ವತನದಲ್ಲಿಯೂ ಕೂಡ ಒಣಗಿದ ಬಣ್ಣಗಳು ಇದ್ದಂತೆ ಬಹಳ ಸೂಕ್ಷ್ಮವಾದ ಹೊಳೆಯುತ್ತಿರುವ ವಜ್ರಗಳಿದ್ದವು. ಆದರೆ ಅವು ಭಾರವಾಗಿರಲಿಲ್ಲ. ಕೈಯಿಂದ ಬಣ್ಣಗಳನ್ನು ಎತ್ತಿಕೊಂಡರೆ ಅದು ಹಗುರವಾಗಿರುತ್ತದೆ ಅಲ್ವೇ? ಹಾಗೆಯೇ ವಿವಿಧ ಬಣ್ಣಗಳ ವಜ್ರಗಳಿಂದ ತುಂಬಿದ ತಟ್ಟೆಗಳು ಇದ್ವು. ಎಲ್ಲರೂ ಬಂದ್ಮೇಲೆ ವತನದಲ್ಲಿ ಯಾವ ಸ್ವರೂಪ ಇರುತ್ತದೆ ಗೊತ್ತಿದೆಯಲ್ಲವೇ? ಪ್ರಕಾಶಮಾನವಾದ ಸ್ವರೂಪವಿರುತ್ತದೆ ಅಲ್ಲವೇ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ. ವರದಾನ. ಬಾಬಾ ಎಂಬ ಒಂದು ಶಬ್ದದ ಕೀಲಿ ಕೈನಿಂದ ಸರ್ವ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಭಾಗ್ಯವಾನ್ ಆತ್ಮ ಭವ. ಜ್ಞಾನದ ವಿಸ್ತಾರವನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ತಿಳಿಸಲು ಸಾಧ್ಯವಿಲ್ಲವಾದರೂ ಬಾಬಾ ಎಂಬ ಒಂದು ಶಬ್ದ ಹೃದಯದಿಂದ ಒಪ್ಪಿಕೊಂಡು ಹೃದಯಪೂರ್ವಕವಾಗಿ ಬೇರೆಯವರಿಗೆ ಹೇಳಿದರೆ ವಿಶೇಷ ಆತ್ಮಗಳಾಗಿ ಬಿಡುವಿರಿ. ಪ್ರಪಂಚದ ಮುಂದೆ ಮಹಾನ್ ಆತ್ಮನ ಸ್ವರೂಪದಲ್ಲಿ ಗಾಯನ ಯೋಗ್ಯರಾಗುವಿರಿ. ಏಕೆಂದರೆ ಬಾಬಾ ಎಂಬ ಒಂದು ಶಬ್ದ ಸರ್ವ ಖಜಾನೆಗಳ ಭಾಗ್ಯದ ಕೀಲಿ ಕೈ ಆಗಿದೆ. ಕೀಲಿ ಕೈ ಉಪಯೋಗಿಸುವ ವಿಧಿಯಾಗಿದೆ ಹೃದಯದಿಂದ ಒಪ್ಪಿಕೊಳ್ಳುವುದು ಮತ್ತು ತಿಳಿದುಕೊಳ್ಳುವುದು. ಹೃದಯದಿಂದ ಹೇಳಿ ಬಾಬಾ ಎಂದು ಹೇಳಿದಾಗ ಖಜಾನೆ ಸದಾ ಹಾಜರಾಗುತ್ತದೆ. ಬಾಪ್ ದಾದಾರವರ ಜೊತೆ ಸ್ನೇಹದಲ್ಲಿ ಹಳೆಯ ಪ್ರಪಂಚವನ್ನು ಬಲಿಹಾರಿ ಮಾಡಿಬಿಡಿ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.